ಏನು ಹೆಸರು? ದುರ್ಗಪ್ಪ. ದುರ್ಗಪ್ಪ. ಎಷ್ಟಿದಾವೆ ಆಕಳ? ಒಂದು 300 ಹಾಕ. 300 ಅದಾವೆ. ಒಂದು ಆಕಳ ಎಷ್ಟು ಬೆಲೆ ಬಾಳ್ಬೋದು? 6,000 7,000. 6,000 7,000 ಇಂಟು 300 ಎಷ್ಟಾಯಿತು? ಎಷ್ಟಾಯಿತು? 3 5 15 3 6 18. 1,80,00,000 ಪ್ರಾಪರ್ಟಿ ಐತೆ ನೋಡಪ್ಪ ನಿಂದು. ಹೌದಾ ಇಲ್ಲ? ಹಾಂ. ಏನು ಓದಿ? ಓದಿಲ್ರಿ. ಹಾಂ, ಓದ್ಲಾರ್ದವನು. ನಮ್ಮ ಹೆಸರೇನಂದ್ರೆ? ದುರ್ಗಪ್ಪನವರು 300 ಆಕಳಗಳ ಮಾಲೀಕರಿದ್ದಾರೆ. ಇವರು ಚಿಕ್ಕಬೆಣಕಲ್ಲಿನ ಹತ್ತಿರ ಇರತಕ್ಕಂಥ ಒಂದು ಮೌರ್ಯರ ವಂಶಾಡಳಿತದ ಪ್ರದೇಶದಲ್ಲಿ ಆಕಳಗಳನ್ನು ಮೇಯಿಸಿಕೊಂಡು 18 ಲಕ್ಷದಿಂದ 1 ಲಕ್ಷ 1 ಕೋಟಿ ಹತ್ರ ಆಸ್ತಿ ಇಟ್ಟುಕೊಂಡು ಈ ಅಡವಿಯಲ್ಲಿ ಸುಖವಾಗಿ ಅವರು ಬಾಳ್ತಾ ಇದ್ದಾರೆ. ಹಾಂ, ಇವೆಲ್ಲ ನೀವೇನಾ ಆಕಳುಗಳು? ಹಾಂ. ಹೆಂಗೆ, ಎಷ್ಟು ಆಕಳದಿಂದ ಸ್ಟಾರ್ಟ್ ಮಾಡಿದ್ರಿ? ಮೊದಲು ಯಜಮಾನ್ರಲ್ಲಿಂದ ಐತ್ರಿ. ಅದೇ ಎಷ್ಟು ಆಕಳಿದ್ದು ಮೊದಲು? ಮೊದ್ಲಂದ್ರೆ ಒಂದು 60 ಇದ್ರು. ಹಾಂ. 60ಲಿಂದ ಹಂಗೆ ಮಾಡ್ಕೊಂತ ಯಜಮಾನ್ರನ್ನ ಹಂಗೆ ಈಗೆಲ್ಲ ಹಾಲು ಕೊಡ್ತಾವ ಅವು? ಈಗ ಹಿಡ್ಕೊಂತವ್ರು ನಮ್ಗೆ ಬೇಕಾದ ಹಿಂಡ್ಕೊಂಡ್ರೆ ಹಾಂ, ಬಿಟ್ಬಿಡ್ದು. ಕರೆಕ್ಟ್ ಬಿಟ್ಬಿಡ್ತೀರಿ. ಎಷ್ಟು ಹಿಂಡ್ಕೊಳ್ತೀರಿ? ಹಿಂಡ್ಕೊಂಡ್ರೆ ನಮ್ಮ ಉಣ ಪೂರ್ತಿರಿ ಅಷ್ಟೇ? ಅಷ್ಟೇ ರೀ, ಮತ್ತೆ ಏನಿಲ್ಲ. ಮತ್ತೆ ಹೆಂಗೆ? ಉಣ ಪೂರ್ತಿ ಹಿಂಡ್ಕೊಂಡ್ರೆ ಹಾಂ, ಅವ್ನ ಏನೈತೆ ಕರೆಕ್ಟ್ ಬಿಟ್ಬಿಡೋದ್ರು, ಉಳಿಕೆದವ್ರಿ. ಮತ್ತೆ ಇದರಲ್ಲಿ ಸುಖವಾಗಿದ್ದೀರಿ ನೀವು? ಹಾಂ, ಸುಖ. ಯಾವುದು ಕಷ್ಟ ಸುಖ ಏನೂ ಇಲ್ಲ? ಐತ್ರಿ, ಸುಖ ಐತ್ರಿ. ಮತ್ತೆ ಈಗ ಜಡ್ ಅಂತ ಜಪತ್ ಅಂತಾರೆ. ಮತ್ತೆ ಎಲ್ಲ ಸಿಕ್ಕಂದಲ್ಲೇ ಐತ್ರಿ ಎಲ್ಲ. ಚಿರತೆಗಳು ಇದಾವ? ಚರ್ಚೆ ಇದಾವ್ರಿ. ಎಷ್ಟು ಹಿಡ್ಕೊಂಡು ಹೋಗಿದಾವೆ ಚಿರತೆ ನಿಮ್ಮ ಆಕಳುಗಳನ್ನ? ಈಗ ಒಂದು 3 ಆದವ್ರಿ ಇಲ್ಲಿ. 3 ಹಿಡ್ಕೊಂಡು ಹೋಗಿದಾವೆ. ಆದರೂ ನಿಮಗೇನು ತೊಂದರೆ ಮಾಡಿಲ್ಲ? ಚಿರತೆಗಳು ಮನುಷ್ಯರಿಗೇನು ತೊಂದರೆ ಮಾಡಲ್ಲ? ಏನು ತೊಂದರೆ ಮಾಡಿಲ್ರಿ. ಸೊ ನಾವು ಪ್ರಕೃತಿಯಲ್ಲಿ ಬದುಕಿದ್ರೆ ಚಿರತೆಗಳು ಕೂಡ ಮನುಷ್ಯರಿಗೆ ತೊಂದರೆ ಮಾಡಲ್ಲ. ಅವರ ಆಹಾರವನ್ನು ಒಂದು ಬಿಟ್ಟುಕೊಟ್ಬಿಟ್ರೆ ನಮ್ಮ ದುರ್ಗಪ್ಪ ಸಂತೋಷವಾಗಿದ್ದಾರೆ ನೋಡ್ರಿ. ಎಷ್ಟು ಆಕಳುಗಳು ಹೋದರೂ ಕೂಡ ಅವ್ರು ಚಿಂತೆ ಮಾಡ್ತಾ ಇಲ್ಲ. ಇದರಿಂದ ನೀವು ಬಹಳಷ್ಟು ಕಲಿಬೇಕು. ಬೋಧಿಸ್ಬಿಟ್ಟು ಮಕ್ಕಳನ್ನ ಕೇವಲ ಯಂತ್ರ ಮಾನವರಾಗಿ ಮಾಡುವುದಕ್ಕಿಂತ ಪ್ರಕೃತಿಯಲ್ಲಿ ಬದುಕುವುದನ್ನು ಕಲಿತು ಆತ್ಮಹತ್ಯೆಯನ್ನು ನಿಲ್ಲಿಸಿದರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟ ಹಾಗೆ ಆಗುತ್ತದೆ.